ರವೆ ಮೂಟೆ ಮೇಲೆ ಕೂತ್ಕೊಳ್ಳೋದು, ಪಕ್ಕ ಒಂದು ಸಕ್ಕರೆ ಮೂಟೆ ಇರ್ತಾ ಇತ್ತು, ಸಕ್ಕರೆ ಮೂಟೆ ಮೇಲೆ ಕೂತ್ಕೊಂಡು ಬುಕ್ಕನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡು ಬರಿತಾ ಇದ್ದಿದ್ದು. ನಿಮ್ಮ ಲೈಫಿನ ಜರ್ನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮಮ್ಮನಿಗೆ 6 ಜನ ತಮ್ಮಂದಿರು. ಓ, ಹಾಗಾಗಿ ನಮ್ಮಮ್ಮ ಆ 6 ಜನ ತಮ್ಮಂದಿರು ಅಕ್ಕನ ಕುಡಿಯನ್ನ ನೋಡ್ಲಿಕ್ಕೆ ಬಹಳ ಕಾಯ್ತಾ ಇದ್ರು. ಮೈಂಡ್ ಅಲ್ಲಿ ನೀವು ನಾನು ಓದ್ತಾ ಇದ್ದೀನಿ, ನನಗೂ ಆ ಸೌಲಭ್ಯ ಇದೆ ಅನ್ನೋದು, ಆ ಹಸಿವು, ನಾನು ಓದಬೇಕು ಇನ್ನೂ ತಿಳ್ಕೊಬೇಕು ಅನ್ನೋ ಹಸಿವು ಅವಾಗಿಂದನೇ ಆರಂಭ ಆಗಿದೆ. ಹೆಣ್ಣು ಮಕ್ಕಳಿಗೆ ಹೋರಾಟ ಅನ್ನೋದು ಹುಟ್ಟಿದ ಪಾಯಿಂಟ್ ಇಂದನೇ ಶುರುವಾಗುತ್ತೆ. ಆ್ಯಂಡ್ ದೆ ವಿನ್. ಒಂದು ಶೈಶಾವಸ್ಥೆ ಅಂತ ಹೇಳ್ತಾರಲ್ಲ, ಅದೇ ಮೂಲ. ಆವಾಗಿನ ಫ್ರೆಂಡ್ಸ್, ಆವಾಗಿನ ಟೀಚರ್ಸ್ ಯಾರು ಈಗಲೂ ಸಂಪರ್ಕದಲ್ಲಿದ್ದಾರೆ? ನನಗೆ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ವ್ಯವಹಾರದ ಬಗ್ಗೆ ಜ್ಞಾನ ಮೂಡಿಸಿದವರು ನಮ್ಮಪ್ಪ. ಪೇರೆಂಟ್ಸು ಮಕ್ಳಿಗೆ ಎಕ್ಸಾಮ್ ಇದೆ ಅಂದ್ರೆ ಅವರಿಗೆ ಎಕ್ಸಾಮ್ ಇರಂಗೆ ಆಡ್ತಾರೆ. ಇಲ್ಲ, ಅವಾಗ ಇದ್ದಿದ್ದೆ 2 ಸೋಪು, ಒಂದು ಲೈಫ್ ಬಾಯ್, ಒಂದು ಲಕ್ಸು, ಆಮೇಲೆ ನಿರ್ಮಾ ಬಾರ್. ಎಷ್ಟೋ ಜನ ಇವತ್ತು ಯೂತ್ಸ್ಗಳು PUC ಅಥವಾ 10th ಆದ ತಕ್ಷಣ ಪೇರೆಂಟ್ಸ್ ಹಿಡಿತಕ್ಕೆ ಕೈಗೆ ಸಿಗಲ್ಲ. ಕನ್ನಡದ ಮಗಳಾಗಿ ಕನ್ನಡವನ್ನ ಚೆನ್ನುಡಿ, ಮುನ್ನುಡಿ, ನನ್ನುಡಿ, ತನ್ನುಡಿ ಅನ್ನುವ ರೀತಿಯಲ್ಲಿ ಅಭಿಮಾನದಿಂದ ಸಾಹಿತ್ಯದ ಮಹಾನ್ ಕ್ಷೇತ್ರವಾಗಿರ್ತಕ್ಕಂತಹ ತನ್ನ ಒಂದು ವಾಕ್ಪಟುತ್ವದಿಂದ ಈಗಾಗಲೇ ದಾಪುಗಾಲ ಹಾಕುವುದರ ಮೂಲಕ ಹೆಸರು ಗಳಿಸಿದ್ದಾರೆ. ಬದುಕಿನಲ್ಲಿ ಯಾವುದೇ ಯೂನಿವರ್ಸಿಟಿಯು ಕಲಿಸದಂತಹ ಪಾಠ ಬದುಕು ಎಂಬ ಯೂನಿವರ್ಸಿಟಿ ಕಲಿಸುತ್ತಂತೆ. ಕರ್ಕೊಂಡು ಬರೋದು ಬಿಡೋದು ಆ ಥರಗಳ ಅನುಭವಗಳು ಯಾವ ಥರ ಇದ್ವು ಕಾಲೇಜಲ್ಲಿ, ಡಿಗ್ರಿ ಕಾಲೇಜ್? ಅಷ್ಟೊತ್ತಿಗೆ ಅದೊಂಥರ ಕತ್ಲು ಗೂಡು. ನಾವು ಒಬ್ರಿಗೊಬ್ರಿಗೆ ಹೆದರ್ಸೋದು, ದೆವ್ವ ಬಂತು, ಭೂತ ಬಂತು ಅಂತೆಲ್ಲ ಹೆದರ್ಸೋದು. ನಾಗಶ್ರೀ ತ್ಯಾಗರಾಜ್ ಅವರ ಒಂದು ದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ? ಅದು ಕಂಪ್ಲೀಟ್ ಆಗಿ ಬಾಲಕಿಯರ ಶಾಲೆ. ಹಾಗಾಗಿ ಬಾಲಕರ ಜೊತೆಗೆ ನನಗೆ ಒಡನಾಟ ಅನ್ನೋದು ತೀರಾ ಕಡಿಮೆ. ಅವರ ಸರಳ ವ್ಯಕ್ತಿತ್ವ ಎಷ್ಟು ಅಂದ್ರೆ, ನನಗಂತೂ ಅವ್ರ ಕ್ಲಾಸು ಅಂದ್ರೆ ನಾನೊಂದು ಸಣ್ಣ ಮಗು ಆಗ್ಬಿಡ್ತಾ ಇದ್ದೆ. ಸಾಮಾನ್ಯವಾಗಿ ಮಂಗಳೂರು ಕಡೆಯವರು ಅಥವಾ ಘಟ್ಟ ಕೆಳಗಡೆಯವರು, ಘಟ್ಟದ ಮೇಲಿನವ್ರನ್ನ ತುಂಬಾ ಸುಲಭವಾಗಿ ಒಪ್ಪಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂದಮೇಲೆ ಅವರು ಅದನ್ನ ತಗೊಂಡು ಖುಷಿ ಪಟ್ರು ಅಂತಂದಾಗ ಐ ಫೆಲ್ಟ್ ಪ್ರೌಡ್. ಎಲ್ಲರಿಗೂ ಗೊತ್ತಾಯ್ತು, ಅಕ್ಕ MTech ರ್ಯಾಂಕ್ ಬಂತ ಅಂತೇಳಿ. ಪಾಠ ನಡೀತಾ ಇದೆ, ಎಲ್ಲರೂ ಬಂದು ನನಗೆ ತಪ್ಕೊಂಡಿದ್ದು. ಐ ವಾಸ್ ಹಗ್ ವಿತ್ ದ ಮೋಸ್ಟ್ ಆಫ್ ಮೈ ಮದರ್ಸ್ ದೇರ್. ಮುಖ ನೋಡ್ಕೊಂಡಿದ್ಯಾ ನಿಂದು? ಎಣ್ಣೆ ಕುಡಿದ ಮುಖ ಇದ್ದಂಗಿದೆ. ಫಸ್ಟ್ ಆ ಎಣ್ಣೆ ಮುಖನ ಸರಿ ಮಾಡ್ಕೊಂಡು ಬಂದು ಆಮೇಲೆ ನಿಂತ್ಕೊಳ್ಳುವಂತೆ, ಹೋಗಿ ನಿಲ್ಸಿರೋ ಕಡೆ. ಅಯ್ಯೋ ಹೌದೇನವ, ಡಿಸ್ಟಿಂಕ್ಷನ್ ಆಯ್ತಾ, ನಾನು ಫಸ್ಟ್ ಕ್ಲಾಸ್ ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ನಲ್ಲೇ ಅಂದ್ಬಿಟ್ರು. ಇಷ್ಟು ದಿವಸ ಏನ್ ಮಾಡ್ತಿದ್ರಿ? ಬಾಯಿಗೇನ್ ಕಡುಬಿಟ್ಕೊಂಡಿದ್ರಾ? ಒಂದಲ್ಲ ಎರಡಲ್ಲ, ಬಾಯಿಗೆ ಬಂದಂಗೆ ಬೈದ್ರು ನಮ್ಮ ಅಜ್ಜ. ಸೀಟಿಗೆ ಹೋಗಿ, ಟ್ಯೂಷನ್ಗೆ ಹೋಗಿ, ಮನೆಗೆ ವಾಪಸ್ ಬಂದು ನಾನು ನಿಶ್ಚಿತಾರ್ಥ ಆಗಿದ್ದೀನಿ. ಅವರಿಗೆ ಹೆಣ್ಣು ನೋಡಕ್ಕೆ ನಾನೇ 2 ಮನೆಗೆ ಹೋಗಿದ್ದೀನಿ ನಮ್ಮ ಅಮ್ಮನ ಜೊತೆಗೆ. ನಾಗಶ್ರೀ ಮನೇಲಿರೋ ಗೃಹಿಣಿಯಲ್ಲ, ಗೃಹಿಣಿಯ ಪಾತ್ರದ ಜೊತೆಗೆ ಅವರು DSCG ಪಾಲಿಟೆಕ್ನಿಕ್ನಲ್ಲಿ ಲೆಕ್ಚರರ್ ಆಗಿ ಅವರು ಆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ನೀವು ಗುರಿ ಇಟ್ರ ಚಂದ್ರಂಗೆ ಗುರಿ ಇಡಿ, ಅವಾಗ ಹೊಡೆದಂಥ ಕಲ್ಲು ಬೆಟ್ಟದ ತುದಿಗಾದ್ರೂ ಹೋಗಿ ತಲುಪುತ್ತೆ. ಇವತ್ತು ಕೊನೆಗೆ ಅಟ್ ಲಾಸ್ಟ್ ನಾನು ರಾಜ್ಯಪಾಲರಿಂದ ಅವಾರ್ಡ್ ತಗೊಳ್ತಾ ಇದ್ದೀನಿ. ಯೋಗ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಟ್ರೆಕ್ಕಿಂಗ್ ಮಾಡ್ತೀರಾ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನ್ನ ಇಡೀ ಜೀವನದ ಮೂಲಭೂತ ಅಂಶ ಅಂತಲೇ ಹೇಳಬೇಕು ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ. ಒಂದು ಮಾತಿಗೆ ಇನ್ನೊಂದು ಮಾತು, ಪ್ರತಿ ಮಾತು ಹೇಗಿರಬೇಕು ಅಂತ ಹೇಳಿ ನಮ್ಮ ಚಿಕ್ಕಮಗಳೂರಿನ ಶರಣರಿಗೆ ಅವ್ರು ಅತ್ಯಂತ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಅದೊಂದು ಬಹಳ ಖುಷಿ ವಿಚಾರ ನನಗೆ. ನನ್ನ ಮಗನ ಸ್ವಭಾವವನ್ನ, ಗುಣಲಕ್ಷಣಗಳನ್ನ ತಿದ್ದಲಿಕ್ಕೆ ಸಾಧ್ಯವಾಗದೇ ಇರುವಂತಹ ತಂದೆ ಒಂದು ಉಪನ್ಯಾಸಕನಾಗಿ ಕೆಲಸ ನಿರ್ವಹಿಸಲು ಅಸಾಧ್ಯ. ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡುತ್ತಿದ್ದೇನೆ.